ಏ ಮಧು 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 ಏನತ್ತೆ? ಎಲ್ಲೇ ನಂದಿನಿ? ನಂದಿನಿನೂ ಸಿದ್ಧನು ಎಲ್ಲಿಗೆ ಹೋದ್ರೆ? ಹಾ, ಆ ದನಗಳು ನೋಡಿದ್ರೆ ಅಲ್ಲಿ ತೋಟದ ಕರ್ಕೊಂಡೋಗಿ ಹೊಡ್ಕೊಂಡೋಗಿ ಕಟ್ಟಾಕ್ ಬಂದೇವನೇ ಹುಲ್ಲಾಕಿ. ಹಾ, ಎಲ್ಲಿಗೆ ಹೋದ್ನೆ ಸಿದ್ಧ? ಅವಳನು ಇಲ್ಲ ನಂದಿನಿ. ಅದೇ ಅತ್ತೆ, ಆ ಸೈಟ್ ನೋಡ್ಕೊಂಡ್ ಬಂದಿದ್ರಲ್ಲ ಇವತ್ತೇನೋ ರಿಜಿಸ್ಟ್ರೇಷನ್ ಅಂತೆ. ದುಡ್ಡೆಲ್ಲನ ತಗೊಂಡೋದ್ರು. ಸೂಟ್ ಕೇಸ್ನ ಹಾಕೊಂಡು ಬ್ಯಾಗ್ನ ಕಿಕ್ಕೊಂಡು ತಗೊಂಡು ಹೋದ್ರಪ್ಪ. ಗಂಡ ಹೆಂಡತಿ ಇಬ್ರು. ಏನೋ ಅವ್ರ ಅಣ್ಣ ಏನೋ ಗಾಡಿ ತಗೊಂಬಂದಿದ್ದ, ಆ ಗಾಡಿಗೆ ಇಬ್ರು ಹತ್ಕೊಂಡು ಹೋದ್ರು. ಅಲ್ಲೇ ಹೋಗಿ ಎಷ್ಟೊತ್ತಾತು ನಿಮಗ್ ಗೊತ್ತಿಲ್ವಾ? ನನಗೇನೇ ಗೊತ್ತು, ನಾನು ಎದ್ದೇಸ್ಕೆಲೇನೆ 9:30ಗೆನೆ ಕೂಲಿ ಹೋದಾಳು. ಈಗ ಬರ್ತಾ ಇದೀನಿ, ಇನ್ನ ಬಂದಿಲ್ವೇ ನಂಗರಿ? ಅಲ್ಲೇನೆ 6 ಗಂಟೆ ಆಗ್ತಾ ಬಂತಲ್ಲಿ, ಇನ್ನೂ ಬಂದಿಲ್ಲ ಅತ್ತೆ. ಅಲ್ಲಿ ಕ್ಯೂ ಇರ್ಬೇಕಲ್ಲ, ಜನ ಇರ್ತಾರೆ ಮಸ್ತಾಗಿ. ಲೇಟ್ ಆಗಿರ್ಬೋದೇನು ಅಷ್ಟೇನೆ. ಏನತ್ತೆ ಅಂದ್ಕೊಂಡಂಗೆನೆ ಸೈಟ್ ಪರ್ಚೇಸ್ ಮಾಡಿ ಅಲ್ಲೇ ರಿಜಿಸ್ಟರ್ ಮಾಡ್ಕೊಂಡು ಬರ್ತಾರಲ್ಲತ್ತೆ. ನಮಗೆ ನೋಡಿದ್ರೆ ಯಾತೂ ಇಲ್ಲ. ನೋಡಮ್ಮ, ಅಲ್ಲ ಪೆದ್ದ ಅಂತಿದ್ವಿ, ಇವತ್ತು ಅವನೇನೆ ಹಾಲು ಕರೆದು ಡೈರಿಗೆ ಹಾಕಿ ಅವನ ಹೆಂಡತಿ ಬಡ್ಡಿ ಅದು ಇದು ಯಾತ ಮಾಡ್ಕೊಂಡು ದುಡ್ಡು ಇಕ್ಕೊಂಡು ಇವತ್ತು ಸೈಟ್ ತಾಂಬ್ತಾ ಇದ್ದಾಳೆ. ಬಿಡು, ಅವಳೇನೇನು ಓಟು ದುಡ್ಡೇನು ಅವಳೇ ಇಕ್ಕಿಲ್ವಲ್ಲ, ಅವ್ರ ಅಣ್ಣ ಇವಷ್ಟು ಕೊಟ್ಟೆವನಿ. ಅವರೇನು ದುಡ್ದಿಲ್ಲ, ಅವ್ರ ಅಣ್ಣ ಸಾವುಕಾರಲ್ಲ, ಕೊಟ್ಟೆವ್ರಿ. ನಿಂತವ್ರ ಮನೆಗೂ ಏನನ್ನ ಕೊಡಂಗಿದ್ರೆ ಹೇಳು, ನಾವು ಒಂದು ತಕಮನ. ಮತ್ತೆ ನಂತವ್ರ ಮನೆಗೆ ಬೇಕು ಅಂದ್ರೆ ಕೊಡಿಸ್ತಾರೆ, ಏನು ಅವ್ರೇನು ಕಡಿಮೆ ಇಲ್ಲ ನಂದಿನಿ ತವ್ರ ಮನೆಗಿಂತನ. ಅದೇ ಅಷ್ಟು ಅಂತಂದ್ರೆ ಅವ್ರ ಕೈಲಿ ಕೊಡಕ್ಕಾಗುತ್ತೆ ಹೇಳ್ರಿ? ಇವ್ರೊಂದು 8-10 ಲಕ್ಷ ಕುಡಿಕೊಂಡ್ರೆ ಅವರು ಏನಾದ್ರು ಮಾಡಿ 1 ಲಕ್ಷ 2 ಲಕ್ಷ ಅಡ್ಜಸ್ಟ್ ಮಾಡಿಕೊಟ್ಟು ಮಾಡಿಸ್ತಾರೆ. ನಂದಿನಿಗೆ ಹೆಂಗೆ ಅವ್ರ ಅಣ್ಣ 1-2 ಲಕ್ಷ ಕೊಟ್ಟು ಮಾಡಿಸ್ತಾ ಇದ್ದಾನೋ ಹಂಗೆ ಇವ್ರು ನೋಡಿರಿ 1 ಲಕ್ಷನೂ ಹಿಂದಕ್ಕೆ ಹಾಕಿಲ್ಲ ಅಂತದ್ರಾಗೆ ನಮ್ಮ ತವ್ರ ಮನೆಯವ್ರು ಎಲ್ಲರೂ 12-13 ಲಕ್ಷ ಕೊಟ್ಟು ಸೈಟ್ ಕೊಡಿಸ್ತಾರ? ಇಲ್ಲ, ನಾವೇ ನಮ್ಮ ತವ್ರ ಮನೆಗೇನು ನಂದಿನಿ ಅವ್ರ ಅಪ್ಪ ಅಮ್ಮ ಇಂತಾರ ಅಷ್ಟೊಂದು ಶ್ರೀಮಂತರು ಏನಲ್ಲ, ಏನೋ ಹಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅತ್ತೆ ನಿಮ್ಮ ಮಗ ಬಂದ್ರು ನೋಡ್ರಿ, ಅವ್ರಿಗೆ ಹೇಳ್ರಿ ಮೊದ್ಲು. ಏನೇ ಅದು ಹೇಳೋದು? ಏನ್ ಮದು? ಏನಮ್ಮ? ಲೇ, ಏನ್ ಹೇಳೋದು ನಿನ್ ತಲೆ? ನೀನು ಇದೆಯಾ ಯಾಕೋನ ಓದ್ತೀನಿ ಅಂತ ಹೇಳಿ ಕಿತ್ತು ದಬ್ಬಾಕ್ದೆ. ಏನು ಕಿಸಿಯಕ್ಕಾಗ್ಲಿಲ್ಲ, ಕೆಲಸ ತಮಕ್ಕಾಗ್ಲಿಲ್ಲ. ಆ ಸಿದ್ಧ ನೋಡು ಯಾತು ಓದಿದ್ರು ಹೊಸಕಾದೇನೆ ದುಡ್ದು ಇವತ್ತು ಸೈಟ್ ತಗೊಂಡವನೇ 12 ಲಕ್ಷ ರೂಪಾಯಿ ಕೊಟ್ಟು. ನೀನು ಇದೀಯ ಇವತ್ತು ಅವರಿಬ್ರು ಹೋಗ್ಯವ್ರೆ ಅದ್ಯಾತ ಏಷನ್ನ ಮಾಡಿಸ್ಕೊಂಬರಕ್ಕೆ. ಏಷನ್ನು ಹಂಗಂದ್ರೆ? ಅಯ್ಯೋ, ಏಷನ್ ಅಲ್ಲ, ಅದು ರಿಜಿಸ್ಟ್ರೇಷನ್ ಮಾಡಿಸ್ಕೊಬರಕ್ಕೆ ಸಿದ್ಧನೂ ಆ ನಂದಿನಿನೂ ಹೋಗವ್ರೆ, ಇನ್ನೂ ಬಂದಿಲ್ಲ. ಈಗಲಾಗ್ಲೇ ಬರ್ಬೋದು ಅನ್ಸುತ್ತೆ. ಓ, ಏನಮ್ಮನು ಅಲ್ಲೇ ಎಗ್ರೀಸ್ ಅಂಗಡಿ ಮುಗಿಸಿ ಬಂದ ಅಲ್ಲೇ ನಿಷ್ಟು ಬೇಗ? ಹ್ಞೂ ಅಜ್ಜಿ, ಎಲ್ಲ ಖಾಲಿ ಆಯ್ತು. ರೈಸ್ ಎಲ್ಲನ ಇನ್ನೇನು ಟೈಮ್ ಆಯ್ತಲ್ಲ ಅಂತೇಳಿ 5:30-6 ಗಂಟೆ ಆಯ್ತಲ್ಲ ಬಂದ್ಬಿಟ್ಟೆ. ಅಲ್ಲ ಅಜ್ಜಿ, ಆ ಸಿದ್ಧ ಸೈಟ್ ತಾಂತ ಇದ್ದಾನಂತೆ, ಏನೋ ರಿಜಿಸ್ಟ್ರೇಷನ್ಗೆ ಹೋಗವ್ರಂತೆ ಇವತ್ತು. ಏನಜ್ಜಿ, ಈ ಮನೆಯಾಗೆ ಅವನೊಬ್ಬನೇ ಮಗ, ನಾನು ಮಗ ಅಲ್ವಾ ನಾನು ಈ ಮನೆಗೆ? ಅಲ್ಲ ಅವನಿಗೆ ಮಾತ್ರ ಸೈಟ್ ತಾಮಕ್ ಬಿಟ್ಟಿದ್ದೀರಾ? ಅಲ್ಲ ಅವ್ನು ಸೈಟ್ ತಾಂತಾನೆ ಅಂದಮೇಲೆ ಇಬ್ರಿಗೂ ಸಮನಾಗಿ ಭಾಗ ಇರ್ಬೇಕಲ್ವಾ? ಭಾಗ ಕೊಡ್ತಾನೆ. ದುಡ್ದಿರೋದು ಅವನು, ನಿನಗೆ ಯಾಕೆ ಭಾಗ ಕೊಡ್ಬೇಕು? ನೀನು ದುಡ್ದು ತಗ, ಯಾರು ಬೇಡ ಅಂದ್ರು ದುಡ್ದು ತಾಂತಾನೆ. ಆದ್ರೆ ಅವನು ಅಲ್ಲಿ ಸೈಟ್ ತಾಂಡನೆ, ಈ ಹಳೆ ಮನೇನಾದ್ರೂ ನಮ್ಮನು ಹೆಸರಿಗೆ ಮಾಡ್ಸಕ್ ಹೇಳಿ. ಅತ್ತೆ, ಇನ್ನೇನು ಅವ್ನು ಸೈಟ್ ತಾಂಡವನಲ್ಲ, ಮನೆ ಕಟ್ಕೊಂಡು ಏನೋ ಮಾಡ್ತಾರ ಅವರಿಬ್ರು. ಈಗ ನನ್ನ ಮಗುಗೆ ಮನೆ ಇಲ್ಲ, ಏನೂ ಇಲ್ಲ, ಈ ಮನೇನ ನನ್ನ ಹೆಸರಿಗೆ ಮಾಡ್ಸಕ್ ಹೇಳ್ರಿ. ಇಲ್ಲ, ನನ್ನ ಮಗುನ ಹೆಸರಿಗಾದ್ರೂ ಮಾಡಿಸ್ಲಿ. ನಿಮ್ಮ ಹೆಸರಿಗೆ ಯಾಕೆ ಮಾಡಿಸ್ಬೇಕು? ದುಡ್ದು ಅವ್ರಲ್ಲಿ ತಾಂಡವ್ರೆ, ಈ ಮನೆಗೆ ಎಲ್ಲರಿಗೂ ಹಕ್ಕೈತೆ ಹಂಗಂತ ಹೇಳಿ ಈ ಮನೇನ ನಿಮ್ಮೊಬ್ಬರಿಗೆ ಬಿಟ್ಕೊಡಕ್ಕಾಗುತ್ತಾ? ಅಜ್ಜಿ ಏನಮ್ಮ ನಂದಿನಿ? ಸಿದ್ಧ ಹೋಗಿದ್ ಕೆಲಸ ಏನಾಯ್ತು? ಆ ಸೈಟ್ ಮಾಡಿಸ್ಕೊಂಡ್ರೆ ಹೆಸರಿಗೆ ಎಲ್ಲ ಆತು ತಾನೆ? ಹ್ಞೂ ಅಜ್ಜಿ, ಎಲ್ಲ ಆಯ್ತು. ಅದು ಮಾಡಿಸ್ಕೊಂಡಿರೋ ರಿಜಿಸ್ಟ್ರೇಷನ್ ಪತ್ರನೂ ಇಸ್ಕೊಂಡು ಬಂದ್ವಿ. ಮಧ್ಯಾಹ್ನನೇ ಮುಗ್ದಿತ್ತೆಲ್ಲನ ಪತ್ರ ಇಸ್ಕೊಂಡ್ಬರ್ಬೇಕು ಅಂತನ ಇವತ್ತು ಇಸ್ಕೊಂಡು ಹೋಗೋಣ ಅಂತ ಅಲ್ಲೇ ಇದ್ದು ಈಗ ಬಂದ್ವಿ. ಯಾಕೆ ಅಲ್ಲೇ ನಿಂತ್ಕೊಳ್ರಿ? ಯಾಕೆ ಹಿಂದಕ್ಕೆ ಬರ್ತೀರಾ? ಏನು ಅವಳಿಗೆ ಏನು ಹೆದರಿಕೆ ಅಂತೀರಾ ನೀವೇನು? ಹೆದರಿಕೆ ಅಂತ ಏನೂ ಇಲ್ಲ, ನಾನು ಯಾಕೆ ಹೆದರಿಕೆ ಮನ ಸುಮ್ಮನೆ ಹಿಂದಕ್ಕೆ ಬಂದೆ ಅಷ್ಟೇನೆ. ಬಂದ್ರಲ್ವಾ ಅಯ್ಯೋ ಅಜ್ಜಿ, ಆಮೇಲೆ ನನ್ನ ಕಾಲ್ಗೆ ತುಳ್ದಾತು ಅಂತನ ಈ ಕಡೆಗೆ ಬಂದೆ ಅಷ್ಟೇನೆ. ಯಾಕೆ ನೀನು ಹಂಗೆ ಮಾತಾಡ್ತೀಯ? ಅದನ್ನ ಇಸ್ಕೊಂಡು ನೋಡೋಣ, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋ ಪತ್ರನ ಯಾರ ಹೆಸರು ಮಾಡ್ಸ್ಯಾರ ಅಂತ ನೋಡೋಣ ಅದಿಲ್ಲಿ. ಸರಿ ಇರ್ರಿ, ಈಗಿನ ಬಂದೇವ್ರೆ ಕೇಳೋಣ. ಆ ಅಜ್ಜಿ ಕೇಳ್ತೈತಲ್ಲ ನಿಮ್ಮಜ್ಜಿ, ಕೇಳಿ ಮೊದ್ಲು, ಆಮೇಲೆ ಕೊಡ್ತಾಳಲ್ಲ ಅವಾಗ ನೋಡೋಣ ಯಾರ ಹೆಸರು ಮಾಡ್ಸ್ಯಾವ್ರೆ ಏನು ಎತ್ತ ಅಂತಾನ. ತೋರ್ಸು ನಂದಿನಿ ಅಜ್ಜಿಗೆ ಆ ಪತ್ರನ ಅವ್ರು ಕೊಟ್ಟಿರೋದ. ಸರಿ ಅಜ್ಜಿ, ಇದ್ರಲ್ಲೇ ಇದೆ, ಕೊಡ್ತೀನಿ ಇರ್ರಿ. ಅಯ್ಯೋ ಬಿಡಮ್ಮ, ಆ ಪತ್ರ ನನಗೇನು ಓದಕ್ ಬರುತ್ತಾ ಬರೆಯಕ್ ಬರುತ್ತಾ ಹೇಳು? ನನಗೆ ಸರಿಯಾಗಿ ಕಾಣಿಸೋದು ಇಲ್ಲ. ಬಿಡು, ಎಲ್ಲ ಸರಿಯಾಗಿ ಮಾಡಿಸ್ಕೊಂಡ್ ಬಂದಿರೋ ತಾನೆ, ಏನು ತೊಂದರೆ ಇಲ್ವಾ? ಅಯ್ಯೋ ಅಜ್ಜಿ, ನೀವು ನೋಡ್ದಿದ್ರೆ ಏನಂತೆ, ನಾವು ನೋಡ್ತೀವಿ. ಕೊಡು ನಂದಿನಿ ನೋಡೋಣ.
ಆಯ್ತು ಇರು ಮಧು, ಕೊಡ್ತೀನಿ ಇರು. ಅಜ್ಜಿ ತಗೊಳ್ಳಿ, ಇದೇ ಪತ್ರನೇ. ಅದ್ ಸರಿ, ಯಾರ ಹೆಸರಿಗೆ ಮಾಡ್ಸಿರಮ್ಮ? ಇನ್ಯಾರ ಹೆಸರಿಗೆ? ನಮ್ಮ ಮನೆಯವ್ರ ಹೆಸರಿಗೆ ಮಾಡ್ಸಿದ್ವಿ, ಪರವಾಗಿಲ್ಲ ಅವ್ರ ಹೆಸರಿಗೆ ಇರ್ಲಿ ಅಂತನ. ಅವ್ರು ಸಂಪಾದನೆ ಮಾಡಿರೋ ದುಡ್ಡಲ್ವಾ, ಅದಕ್ಕೆ ನಮ್ಮ ಅಣ್ಣನೂ ಹಂಗೆ ಅಂದ, ನನಗೂ ಅದೇ ಇಷ್ಟ, ಅದಕ್ಕೆ ಅವ್ರ ಹೆಸರೇನಿಗೆ ಇರ್ಲಿ ಅಂತನ ಮಾಡ್ಸಿದ್ವಿ. ಹೌದಾ ನಂದಿನಿ, ಸಿದ್ದು ಹೆಸರಿಗೆ ಮಾಡಿಸ್ತಾ? ಎಲ್ಲಿ ಕುಡಿಲಿ ನೋಡೋಣ. ಹಾಳಮ್ಮ ತಕ, ಅದೇನೋ ನೋಡ್ಕೊಂತೀನಿ ಅಂತೀಯಲ್ಲ, ನೋಡ್ಕೆ. ನಿಮ್ಗ ಅದ್ ಯಾವಾಗ ಬುದ್ಧಿ ಬರುತ್ತೋ. ಏ ಮನು, ನೋಡಿ ಕಲ್ತ್ಕ ಸಿದ್ದುನ್ನ. ನೋಡು ಇವತ್ತು ಸೈಟ್ ತಗೊಂಡವನಿ, ನಾಳೆ ದಿವಸ ವರ್ಷನ ಜಾಸ್ತಿ ಆಗುತ್ತೆ ಆ ಸೈಟಿನ ರೇಟು. ನೀನು ಇದೀಯ ಬರೇನೆ ಹುಡುಗರ ಜೊತೆ ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡಿರ್ತೀಯ. ಎಗ್ರೆಸ್ ಅಂಗಡಿ ಮಾಡ್ತೀನಿ ಅಂತ ಹೋಗ್ತೀಯ, ಅದು ಯಾವಾಗ ಎಗ್ರೆಸ್ ಅಂಗಡಿ ತೆಗಿತೀಯೋ ಬಿಡ್ತೀಯೋ ಅಂತ ಒಂದು ಗೊತ್ತಾಗಲ್ಲ. ಯಾವಾಗ ಅಲ್ಲಿ ಬಂದ್ರೆ ನೀನ್ ಇರೋದೇ ಇಲ್ಲ, ಯಾರೋ ಹುಡುಗನ್ ಕುಂಡಿಸಿ ಅದೇ ಹೋಗಿರ್ತೀಯ. ಅದೆಲ್ಲಿಗೆ ಹೋಗ್ತೀಯ ನೀನು? ಏ ಅಜ್ಜಿ ಸುಮ್ಮನೆ ಇರು, ನಿನ್ನ ಮಾತು ಕೇಳಿದ್ರೆ ಯಾರನ್ನ ನಿಜ ಅನ್ಕೋಬೇಕಲ್ಲ. ನಾನು ಎಲ್ಲಿಗೆ ಹೋಗೋಣ, ಅಲ್ಲೇ ಇರ್ತೀನಿ. ಏನೋ ಒಂದಪ್ಪಂದ ಮಾಡಂಗಾದ್ರೆ ಇಲ್ಲ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಎಲ್ಲಾನ ಹೋಗ್ತೀನಪ್ಪ ಅಷ್ಟೇನೆ. ನೀನು ಯಾವಾಗ ನೋಡ್ದೋ ಏನೋ, ಸುಮ್ಮನೆ ಏನೇನೋ ಹೇಳ್ಬೇಡ. ನಾನು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ, ನೀನು ಏನೇನೋ ಹೇಳ್ಬೇಡ. ಅವನೊಬ್ಬನೇ ಎಲ್ಲ ದುಡಿಯೋದು, ನಾನು ದುಡ್ದು ತೋರಿಸ್ತೀನಿ, ನೋಡ್ತಾ ಇರು. ಮಧು ಸಿದ್ದು ಹೆಸರಿಗೆ ನಾ ಮಾಡ್ಸಿರೋದು ಸೈಟಾ? ಮತ್ತೆ ಸಿದ್ದು ಹೆಸರಿಗೆ ಮಾಡ್ಸೋಳೆ, ನಂದಿನಿ ಹೆಸರಿಗಿಲ್ಲ ಇದು. ಹೌದಾ, ಹೆಂಗೋ ಬಿಡು, ನಮಗೆ ಅನುಕೂಲ ಆಯ್ತು. ಅವನ ಹೆಸರಿಗೆ ಮಾಡಿಸಿರೋದ್ರಿಂದ ಏನು ಅನುಕೂಲ ಆಗುತ್ತೆ? ಅವನ ಹೆಸರಿಗೆ ಮಾಡಿಸಿದ್ರೆ ಏನು ಅನುಕೂಲ ಆಗುತ್ತೆ ನಮ್ಗೇನು ಅರ್ಧ ಕೊಡ್ತಾನ ಅವನೇನು? ಅದು ನಿಮಗೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು, ಆಮೇಲೆ ನಾನು ಹೇಳ್ತೀನಿ. ಈಗ ಸುಮ್ಮನಿರು, ಬಾಯಿ ಮುಚ್ಕೊಂಡು. ಅವನ ಹೆಸರಿಗೆ ಮಾಡಿಸಿರೋದ್ರಿಂದ ನಮ್ಗೊಂದು ಸ್ವಲ್ಪ ಅನುಕೂಲ. ಅದೇನು ಅನುಕೂಲ ಅಂತನ ಆಮೇಲೆ ಹೇಳ್ತೀನಿ, ಸುಮ್ಮನಿರು. ಅದೇನ್ರಿ ಹಂಗೆ ತಲೆ ಇಕ್ಕೊಂಡು ಹಂಗೆ ನೋಡ್ತಾ ಇದ್ರೆ ಇಬ್ರು ಏನೋ ಮಾತಾಡ್ಕೊಂಡು ಗುಸು ಪಿಸುನ ನೋಡಿ ದಾಟ ಕೊಡ್ರಿ ಸಾಕು. ಅದನ್ನೇ ನುಂಗರಂಗೆ ನೋಡ್ತಿರಲ್ಲ ಇಬ್ರು. ನಂದಿನಿ, ಸಿದ್ದು ಹೆಸರಿಗೆ ಮಾಡಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಹೌದು, ನಾವು ಎಲ್ಲೋ ಹಿಂಗೆ ಯಾರನ್ನೋ ಕೇಳಿದ್ವಿ ಶಾಸ್ತ್ರನ, ಹಿಂಗೆ ಯಾರ ಹೆಸರು ಬಲಕ್ಕೆ ಆಗ್ಬರುತ್ತೆ ಅಂತನ. ಇವ್ರ ಹೆಸರಿಗೆ ಬಂತು, ಅದಕ್ಕೆ ಇವ್ರು ದುಡ್ಡಿರೋ ದುಡ್ಡಲ್ವಾ, ಇವ್ರ ಹೆಸರಿಗೆ ಇರ್ಲಿ ಬಿಡು ಒಳ್ಳೇದಾಗುತ್ತೆ ಅಂತನ ಅವ್ರ ಹೆಸರಿಗೆ ಮಾಡಿಸಿದ್ವಿ. ನಾವು ನನ್ನ ಹೆಸರಿಗೆ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಆಮೇಲೆ ಶಾಸ್ತ್ರಿ ಇದ್ದಾರ ನಮ್ಮ ಅಪ್ಪಯ್ಯನು ಹೋಗಿ ಕೇಳ್ಕೊಂಬಂದಿದ್ರ, ಹಂಗಾಗಿ ಅವ್ರು ಹೇಳ್ದಂಗೆನೆ ಇವ್ರ ಹೆಸರಿಗೆ ಮಾಡಿಸಿದೆ ಅಷ್ಟೇನೆ. ಹೌದಾ, ಶಾಸ್ತ್ರದಾರು ಹೇಳಿದ್ರ ಇವನ ಹೆಸರಿಗೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತನ? ಪರವಾಗಿಲ್ಲ, ಗಂಡನ ಹೆಸರಿಗೆ ಮಾಡ್ತಿದ್ಯಲ್ಲ, ಒಳ್ಳೆ ಕೆಲಸನೇ ಮಾಡಿದ್ಯಾ. ತಗ, ಹುಷಾರಾಗಿ ಭದ್ರವಾಗಿ ಇಟ್ಕೊ ಪತ್ರನ. ಅಲ್ಲ ನಂದಿನಿ, ನೀನು ಓದಿರೋಳು, ಈ ಕಾಲದ ಹುಡುಗಿ, ನೀನು ಈ ಶಾಸ್ತ್ರ ಪಾಸ್ತ್ರ ಎಲ್ಲ ನಂಬ್ತೀಯ? ನಾನು ಅಷ್ಟಾಗಿ ನಂಬಕ್ ಹೋಗಲ್ಲ, ಆದ್ರೆ ನಮ್ಮ ಅಪ್ಪ ಅಮ್ಮನ ವಿರುದ್ಧವಾಗಿ ನಾನೇನು ಮಾಡಕ್ ಹೋಗಲ್ಲ. ಅವರೇ ಹೇಳಿದ್ರು ಹಿಂಗೆ ನಿನ್ ಗಂಡನ ಹೆಸರಿಗೆ ಮಾಡ್ಸಮ್ಮ ಒಳ್ಳೇದಾಗುತ್ತೆ ಅಂತಂದ್ರೆ, ಅದಕ್ಕೆ ಅವ್ರ ಹೆಸರಿಗೆ ಮಾಡಿಸಿದ್ದು. ಓಹೋ, ಅಪ್ಪ ಅಮ್ಮನ ವಿರುದ್ಧವಾಗಿ ಏನು ಮಾಡಲ್ವೋ? ಮತ್ತೆ ನಿಮ್ಮ ಅಪ್ಪ ಅಮ್ಮಗೆ ಹೇಳ್ದಂಗೆ ಈ ಸಿದ್ದುನ್ ಮದುವೆ ಮಾಡ್ಕೊಂಡ್ ಅದು ಹೆಂಗೋ? ಅಯ್ಯೋ ಅತ್ತೆ, ಅವ್ರಿಗೆ ನಮ್ಮ ಮಗಳು ಓದಿದಾಳೆ, ಇಂಥವನ್ನು ಕಟ್ಕೊಂಡು ಹೆಂಗ್ ಜೀವನ ಮಾಡ್ತಾಳೋ ಏನೋ, ಆಡ್ಕೊಂತಾರೋ ಏನೋ ಅಣ್ಣ ಸಂಬಂಧಿಕರು ಅಂತ ಅಳಕಿತ್ತು ಅಷ್ಟೇನೆ. ಅದ್ ಬಿಟ್ರೆ ಏನೋ ಇವಾಗ ಸಂತೋಷವಾಗಿದ್ದಾರೆ. ನನ್ನ ಮಗಳು ಒಳ್ಳೆ ಹುಡುಗನೇ ಆರಿಸ್ಕೊಂಡಿದ್ದಾರೆ ಅಂತ ಅವ್ರಿಗೂ ಖುಷಿ ಆಗೈತಿ. ಈಗ ಹಳೆದೆಲ್ಲ ಏನ್ ಕೆದಕ್ಬೇಡಿ, ಕೊಡಿ. ಸರಿ ತಾಳಮ್ಮ, ಹೋಗಿ ಭದ್ರವಾಗಿ ಇಕ್ಕೋಗು. ಮನು, ಆದಷ್ಟು ಬೇಗ ನೀನು ಇಂಥದೊಂದು ಸೈಟ್ ತಗೊಂಡು ತೋರಿಸ್ಬೇಕು. ನೀನು ದುಡಿಬೇಕು. ಅಯ್ಯೋ ದುಡಿ ಅಂತ ಯಾಕಂಗಜ್ಜಿ ಸಾಯ್ತಿರಂಗೇನೆ ನೀವಂತೂ. ಇವರಿಬ್ರು ಹಂಗೆ ಹೇಳ್ತಾರೆ, ನೀನು ಹಂಗೆ ಹೇಳ್ತೀಯ. ನನಗಂತೂ ಸಾಕಾಗೈತಿ, ಹೋಗತ್ತ. ಎತ್ಲಾಗನ ಹೋಗೋಣ ಅನ್ಸುತ್ತೆ. ಇವನಿಗೆ ಏನಾನ ಒಳ್ಳೇದು ಹೇಳಿದ್ರೆ ಇಡ್ಸಲ್ಲ. ಆದ್ರೆ ಸಿದ್ಧ ಈಗ ಸೈಟ್ ತಗೊಂಡಿರೋದಕ್ಕೆ ಹೊಟ್ಟೆ ಹುರ್ಕೊಂತಾ ಇದ್ದಾನೆ. ತಗೊಂಡವ್ರೆ ಸೈಟ್ ಅಂತಾನ. ಇವನ್ ಜೊತೆ ಇವ್ರ ಅಮ್ಮಯ್ಯ ಇವನ ಹೆಂಡತಿ ಎಲ್ಲಾನ ದುಡಿಯಕ್ ಮಾತ್ರ ಆಗಲ್ಲ ಇವ್ರಿಗೆ. ಏನತ್ತೆ, ನಾವು ಬರೀ ಬಾಯಿ ಬಿಡ್ಕೊಂಡು ನೋಡೋದು ಕೇಳೋದೇ ಆಯ್ತು. ನಾವೇನಾನ ಮಾಡೋಣ ಅಂತಂದ್ರೆ ಏನು ಕೆಲಸ ಆಗ್ತಾ ಇಲ್ಲ. ನಾನು ಏನಾನ ಕೆಲ್ಸಕ್ಕೆ ಹೋಗ್ಲಾ, ಇದೇ ಥರ ಒಂದು 5 ಹಸಗಳು ತಗೊಂಡು ನಾವು ಆ ಡೈರಿಗೆ ಹಾಲು ಹಾಕಿ ಸಂಪಾದನೆ ಮಾಡ್ಲೇನತ್ತೆ. ಹೊಸ ತಮ್ಮ ಕಾಸೊಂದು ಹೊಸ ನಿನ್ನ ಕೈಲಿ ಮೇಸಕ್ಕಾಗುತ್ತಾ? ನಿನ್ನ ಗಂಡಕ್ಕ ನೋಡ್ಕೊಂತಾನ? ಅಯ್ಯೋ, ಅದೆಲ್ಲ ಕನ್ಸಿನ ಮಾತು. ನಡಿ ಅಂತ ಎಲ್ಲ ಆಸೆ ಇಕ್ಕಮಕ್ಕೆ ಹೋಗ್ಬೇಡ. ಆ ಸಿದ್ಧ ಅಂದರೆ ಮೊದಲಿಂದ ದನ ಕಾಯ್ದು ರೂಢಿ ಐತಲ್ಲ, ಅದಕ್ಕೆ ಕಾತ್ಕೊಂಬರ್ತಾನೆ. ಅವರಿಂದ ದನಗಳಿಂದ ಓಡಾಡಿರಿ ಅಷ್ಟೇನೆ, ಇವನು ಮನಿ ಕಂತಾನೆ ಒಂದು ವಾರಕ್ಕೇನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.